ಹಾಯ್, ನಿಮ್ಮೆಲ್ಲರಿಗೂ ನಂದಿ ಫುಡ್ಸ್ಗೆ ಸ್ವಾಗತ. ಇದು ಇನ್ಸ್ಟೆಂಟ್ ಓಟ್ಸ್ ದೋಸೆ ಮಿಕ್ಸ್. ಇದರಲ್ಲಿ ಓಟ್ಸು ಇರುತ್ತೆ, ಬೇರೆ ಎಲ್ಲ ಪದಾರ್ಥಗಳಿರುತ್ತೆ. ಇದಕ್ಕೆ ಉಪ್ಪು, ಹಿಂಗು, ಜೀರಿಗೆ ಎಲ್ಲ ಹಾಕಿರುತ್ತೆ. 1 ಕಪ್ಪು ದೋಸೆ ಪೌಡರ್ಗೆ 1 ಕಪ್ಪಷ್ಟು ಅಥವಾ 1.25 ಕಪ್ಪಷ್ಟು ನೀರು ಹಾಕ್ಕೊಂಡು ಕೈ ಆಡಿಸಿ ಚೆನ್ನಾಗಿ ಒಂದು 10-15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ನಿಮ್ಗೆ ಬೇಕು ಅಂದರೆ ನೀರನ್ನ ಹೆಚ್ಚು ಕಮ್ಮಿ ಹಾಕ್ಕೊಂಡು ಸರಿ ಮಾಡ್ಕೋಬೇಕು, ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ. ಮತ್ತು ಒಂದು ಈರುಳ್ಳಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾವಲಿನ ಚೆನ್ನಾಗಿ ಉಜ್ಜಿ ಗರಿಗರಿಯಾಗಿ ದೋಸೆ ಬರೋ ಥರ ತೆಳ್ಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆನಾದರೂ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕಿ ಮುಚ್ಚಿಡಬೇಕು. ಮುಚ್ಚಿಟ್ಟ ಮೇಲೆ ಮತ್ತೆ ತೆಗೆದು ಅದನ್ನು ತಿರುಗಿಸ್ಬೇಕು. ಅದು ಉಲ್ಟಾ ಮಾಡಬೇಕಾಗತ್ತೆ. ತಿರುಗಿಸಿ ಮತ್ತೆ ತಿರ್ಗಿ ಅದನ್ನು ಒಂದು ನಿಮಿಷ ಅದನ್ನು ಬೇಯೋಕ್ಕೆ ಬಿಡಬೇಕು. ಬೆಂದಮೇಲೆ ಮತ್ತೆ ತಿರ್ಗಿ ಎಣ್ಣೆ ಅಥವಾ ತುಪ್ಪನ ಹಾಕಿ ತಿರುಗಿಸ್ಕೋಬೇಕು. ತಿರುಗಿಸಿ ಅದನ್ನ ಗರಿಗರಿ ಆಗೋವರೆಗೂ ಬಿಟ್ಟು ಅದ್ರ ಮೇಲೆ ನೀವು ಯಾವುದಾದ್ರೂ ಚಟ್ನಿ ಪುಡಿಗಳನ್ನ ಹಾಕಿ, ನಾವು ಹುರ್ಗಡ್ಲೆ ಚಟ್ನಿ ಪುಡಿ ಮಾಡ್ತೀವಿ, ಅದು ಗನ್ ಪೌಡ್ರ್ ಅಂತೀವಿ, ಶೇಂಗಾ ಚಟ್ನಿ ಪುಡಿ, ಕಡಲೆ ಬೀಜದ್ದು, ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಆಮೇಲೆ ಮೊಳಗಾ ಪುಡಿ ಅಂದರೆ ಈ ಬೇಳೆಗಳ ಚಟ್ನಿ ಪುಡಿಗಳನ್ನ ಮಾಡಿರ್ತೀವಿ. ಸೊ ಆ ಚಟ್ನಿ ಪುಡಿನ ಇದಕ್ಕೆ ಹಾಕಿ ಉದುರಿಸ್ಕೊಂಡು ನೀಟಾಗಿ ಬಿಸಿ ಬಿಸಿಯಾಗಿ ನೀವು ಯಾವುದೇ ಕಾಂಬಿನೇಷನ್ ಇಲ್ದಿರ ತಿನ್ಬೋದು. ಅದಕ್ಕೆ ಚಟ್ನಿ ಅವಶ್ಯಕತೆಯೇ ಬರಲ್ಲ, ಚಟ್ನಿ ಪುಡಿಗಳೇ ಸಾಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ತೊಗೊಂಡು ಟ್ರೈ ಮಾಡಿ. ನಾವು ಮಾಡೋಂಥ ಚಟ್ನಿ ಪುಡಿಗಳು ಕರಿಬೇವಿಂದು, ಮಿಕ್ಸೆಡ್ ದಾಲ್ದು, ಗನ್ ಪೌಡರು ಮತ್ತು ಶೇಂಗಾ ಚಟ್ನಿ ಪುಡಿ. ಥ್ಯಾಂಕ್ ಯು ಸೋ ಮಚ್.